ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕುಳಗುರ್ಗಿ ಗ್ರಾಮದಲ್ಲಿ ಮಂಗಳವಾರ ತಡರಾತ್ರಿ ಈ ದಾರುಣ ಘಟನೆ ಸಂಭವಿಸಿದೆ. ಹತ್ಯೆಯಾದ ವಸಂತಪ್ಪ ಹಾಗೂ ಆರೋಪಿಗಳಾದ ಆಂಜಿ ಮತ್ತು ತಿಮ್ಮರಾಯಪ್ಪ ಸಂಬಂಧಿಕರೆನ್ನಲಾಗಿದೆ. ವಸಂತಪ್ಪ ತಾನು ಮಾಡಿದ ಗಾರೆ ಕೆಲಸದ ಕೂಲಿ ಹಣವನ್ನ ಕೇಳಲು ಹೋದಾಗ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗಿದೆ. ಆಕ್ರೋಶಗೊಂಡ ಆರೋಪಿ ಅಂಜಿ ಸೀಡ್ಸ್ ಕೋಲಿನಿಂದ ವಸಂತಪ್ಪನ ತಲೆ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿದ್ದು, ಪರಿಣಾಮವಾಗಿ ವಸಂತಪ್ಪ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಎನ್ನಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸಿಕ್ರಿವಾಲ್ ಹಾಗೂ ಡಿವೈಎಸ್ಪಿ ಮನೀಷಾ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ಶ್ವಾನದಳ ಹಾಗೂ ವಿಧಿವಿಜ್ಞಾನ ಪ್ರಯೋಗಾಲಯ ತಂಡ ಆಗಮಿಸಿದ್ದು, ಅಗತ್ಯ ಸಾಕ್ಷಿಗಳನ್ನು ಕಲೆ ಹಾಕಲಾಗುತ್ತಿದೆ. ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಚಿಕ್ಕಪ್ಪ ಅವರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಬರುತ್ತೆ. ಬಂದು ನೋಡ್ತೀವಿ, ಅದು ನಿಜ ಆಗಿರುತ್ತೆ. ಯಾರು ಅಂತ ಕೇಳಿದಾಗ ಆಂಜಪ್ಪ ಮತ್ತು ತಿಮ್ಮರಾಯಪ್ಪ, ವಸಂತಪ್ಪ ಮೂರೂ ಸೇರಿಕೊಂಡು ನೈಟು 12 ಗಂಟೆಯಲ್ಲಿ ಎಣ್ಣೆ ಕುಡಿದು ಆ ಮತ್ತಿನ ಮೇಲೆ ಆಂಜಪ್ಪನವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರನ್ನ ಹೊಡೆದು ಸಾಯಿಸಿರ್ತಾರೆ. ಅವ್ರಿಗೆ ನಮಗೇನು ಬೇಕು ಅಂತಂದರೆ ಕಾನೂನು ರೀತಿ ನಮಗೆ ಇದು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಯಾರು ನೋಡಿರುವಂಥದ್ದು? ಬೆಳಿಗ್ಗೆ ರಾಜು ಅನ್ನೋರು ನೋಡ್ತಾರೆ. ಅವ್ರಿಗೆ ಏನಕ್ಕೆ ಬಂದಿದೆ ಅಂತ ಅವರು ಗೇಟ್ ವಾಲ್ ತಿರ್ಸಕ್ಕೆ ಬಂದಿರ್ತಾರೆ. ಇಲ್ಲಿ ನೋಡ್ಬಿಟ್ಟು ನಮ್ಗೆ ಕಾಲ್ ಮಾಡ್ತಾರೆ, ಈ ಥರ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು. ಹಳೆ ದ್ವೇಷ ಏನಿಲ್ಲ. ಅವರೇನು ಕೂಲಿ ಇದು ಸಂಬಳ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಮಾತಿಗೆ ಬೆಳ್ಕೊಂಡು ಈ ಥರ ದೊಡ್ಡದಾಗಿದೆ. ಅರ್ಥ ಆಗಲಿಲ್ಲ. ಕೂಲಿ ಸಂಬಳ ಅಂತ? ಕೂಲಿ ಅಂತಂದರೆ ಗಾರೆ ಕೆಲಸ ಮಾಡಿಸ್ತಾರೆ ಅವರು, ಮೇಸ್ತ್ರಿ. ಇವರು ಕೂಲಿಗೆ ಹೋಗಿರೋದು ಅವ್ರ ಹತ್ರ. ಯಾರು ಮೇಸ್ತ್ರಿ? ಯಾರು? ಆಂಜಪ್ಪ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀನಿವಾಸಪುರ ಪೊಲೀಸರು ತಿಮ್ಮರಾಯಪ್ಪ ಎಂಬುವಾತನನ್ನು ಈಗಾಗಲೇ ಬಂಧಿಸಿದ್ದು, ತಲೆಮರೆಸಿಕೊಂಡಿರುವ ಪ್ರಮುಖ ಆರೋಪಿ ಅಂಜಿಗಾಗಿ ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಪ್ರಕರಣ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ತನಿಖೆ ಮುಂದುವರಿದಿದೆ. ನಂದಾ, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ.